ಹೊರಡೋಣವಾನಂತ. ಎಲ್ಲಿಗೆ ಮೇಡಮ್? ಆ ಮನೇಲಿ ಸತ್ಯನಾರಾಯಣ ವ್ರತ ನಡೀತಿದೆ ಅಲ್ವಾ, ಹೋಗಿ ಹೊಸ ದಂಪತಿಗಳ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬರೋಣ. ಕರೀದೇ ಇರೋ ಫಂಕ್ಷನ್ಗೆ ಹೋಗೋದು ಯಾಕೆ ಮೇಡಮ್? ನೀವು ಅನ್ಕೊಂಡ ಹಾಗೆ ಮದುವೆ ನಡೆದೋಯ್ತಲ್ವಾ, ಇನ್ನು ಅಲ್ಲಿಗೆ ಹೋಗಿ ಆಕ್ಟ್ ಮಾಡೋ ಅಗತ್ಯ ಏನಿದೆ ಮೇಡಮ್? ನಾಟಕ ಮಾಡೋದಕ್ಕಲ್ಲ ಅನಂತ, ಅಲ್ಲಿ ನಡೆಯೋ ಜಗನ್ ನಾಟಕನ ನೋಡೋದಿಕ್ಕೆ ಹೋಗ್ಬೇಕು. ಆಗ್ಲೇ ಹೇಳ್ದೆ ಅಲ್ವಾ, ಮದ್ವೆ ಆಗ್ತಿದ್ದಾಗೆ ದಿವ್ಯ ಸತ್ತೋಗ್ತಾಳ ಅಂತ. ಏನೋ ಇವತ್ತೇ ಅವಳು ಸಾಯ್ಬೋದೇನೋ. ಅವಳ ಸಾವನ್ನ ನಾನು ಕಣ್ಣಾರೆ ನೋಡ್ಬೇಕು ಅಲ್ವಾ. ದಿವ್ಯಾ ಹೇಗ್ ಸಾಯ್ತಾಳೆ ಮೇಡಮ್? ಹೇಗಾದ್ರೂ ಸಾಯ್ಬೋದು. ವ್ರತ ಮಾಡ್ಬೇಕಾದ್ರೆ ದೀಪದ ಕಂಬ ಮೈ ಮೇಲ್ ಬಿದ್ದು ಬೆಂಕಿ ಹತ್ತಿ ಸಾಯ್ಬೋದು. ರೆಕಾರ್ಡಲ್ಲಿದೆ. ತಲೆ ತಿರ್ಗಿ ಬಾವಿಗೆ ಬೀಳ್ತಾಳೆ. ರೆಕಾರ್ಡಲ್ಲಿದೆ. ಇಷ್ಟ ಇಲ್ದಿರೋ ಮದ್ವೆ ಆಯ್ತು ಅಂತ ನೇಣು ಹಾಕೊಂಡು ಸಾಯ್ಬೋದು. ರೆಕಾರ್ಡಲ್ಲಿದೆ. ಮನೆಯಿಂದ ಓಡೋಗಿ ಯಾವ ರೋಡ್ ಆಕ್ಸಿಡೆಂಟ್ ಅಲ್ಲಾದ್ರೂ ಸಾಯ್ಬೋದು. ಇದು ರೆಕಾರ್ಡಲ್ಲಿದೆ. ಹಾವು ಕಚ್ಬೋದು, ಎತ್ತು ಗುದ್ಬೋದು, ಇಲ್ಲ ಫ್ಯಾನ್ ಕಳ್ಚ್ ಬಿದ್ದು ತಲೆ ಒಡ್ದೋಗ್ಬೋದು. ಏನಾದ್ರೂ ನಡೆದು ದಿವ್ಯ ಇವತ್ತೇ ಸಾಯ್ಬೋದು. ಅದಕ್ಕೆ ಅವಕಾಶ ತುಂಬಾ ಇದೆ ಅನಂತ. ಆದ್ರೆ ಕೊನೆಯಲ್ಲಿ ಸತ್ತೋದ ಆ ಮನೆ ಸೊಸೆ, ಅದೇ ನಿಮ್ಮ ಅಕ್ಕ ಗಂಗಾ ಅವರು ತಾನಾಗಿ ತಾನೇ ದೇವರಿಗೆ ಪ್ರಾಣನ ಅರ್ಪಿಸಿದ್ರು ಅಲ್ವಾ ಮೇಡಮ್? ಎಲ್ರ ಪ್ರಾಣನೂ ಆ ದೇವರು ತೆಗಿತಾ ಇದ್ರೆ ತಾನೇ ಸ್ವತಃ ದೇವ್ರಿಗೆ ಪ್ರಾಣನ ಕೊಟ್ಟರು ಅಲ್ವಾ? ಹಳೆ ಕಾಲದಲ್ಲಿ ಗಂಡ ಸತ್ತೋದ್ರೆ ಗಂಡನ ಜೊತೆಗೆ ಸತಿ ಸಹಗಮನ ಮಾಡಿದಾಗೆ ಅದೇ ರೀತಿಯಲ್ಲಿ ಪ್ರಾಣತ್ಯಾಗ ಮಾಡಿದ್ರು ಅಲ್ವಾ ಮೇಡಮ್? ಯಾವ್ದು ಏನೇ ಆದರೂ ನಿಮ್ಮ ಅಕ್ಕ ಅವರು ತುಂಬ ಗ್ರೇಟ್ ಮೇಡಮ್. ಸಾವಿಗೆ ಭಯ ಪಡ್ದೇನೆ ಸಹನೆಯಿಂದ ಹೋರಾಡಿದ್ರು. ಕೈ ಎತ್ತಿ ಮುಗಿಬೇಕು ಮೇಡಮ್. ಮೇಡಮ್ ಮೇಡಮ್ ಬಿಟ್ಬಿಡಿ ಮೇಡಮ್, ಬಿಟ್ಬಿಡಿ ಮೇಡಮ್, ಬೇಡ ಮೇಡಮ್, ಮೇಡಮ್ ಮೇಡಮ್ ಸತ್ತೋಗ್ತೀನಿ ಮೇಡಮ್, ಬಿಟ್ಬಿಡಿ ಮೇಡಮ್. ಅವಳನ್ನ ನನ್ ಮುಂದೆ ಹೊಗಳಿದ್ರೆ ಸಾಯಿಸ್ಬಿಡ್ತೀನಿ ಅನ್ನಂತ. ಅವಳು ನನಗಿಂತ ಗ್ರೇಟ್ ಅಲ್ಲ. ನಾನೇ ಗ್ರೇಟ್, ನಾನೇ ಗ್ರೇಟ್, ನಾನೇ ಗ್ರೇಟ್. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಪ್ಲೀಸ್ ಮೇಡಮ್ ಬಿಟ್ಬಿಡಿ ಮೇಡಮ್.